ನಮಸ್ತೆ ವೀಕ್ಷಕರೇ. ಈಗಾಗಲೇ ಹಲವಾರು ದಿನಗಳಿಂದ ಬಹಳ ವಿವಾದಕ್ಕೆ ಕಾರಣವಾದಂಥ ಸಾಗರದ ಶಕ್ತಿದೇವತೆ, ನಗರದ ಶಕ್ತಿದೇವತೆ ಎಂದು ಕರೆಯಲ್ಪಡುವ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ಚುನಾವಣೆ ಮಾರ್ಚ್ 8ರ ಭಾನುವಾರದಂದು ನಡೆದು ಈಗಾಗಲೇ ಮತದಾರರು ಸುಮಾರು 35 ಜನ ನಿರ್ದೇಶಕರನ್ನು ಆಯ್ಕೆ ಮಾಡಿದ್ದಾರೆ. ಆ ನಿರ್ದೇಶಕರಲ್ಲಿ ಕಳೆದ 12-13 ವರ್ಷಗಳಿಂದ ಮಾರಿಕಾಂಬಾ ಜಾತ್ರಾ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾದಂಥ ನಾಗೇಂದ್ರ ಅವರು ಅತಿಯಾದ ಹೆಚ್ಚಾದ ಮತಗಳನ್ನು ಪಡೆದು ಸುಮಾರು 150ಕ್ಕೂ ಹೆಚ್ಚು ಮತಗಳನ್ನು ಪಡೆದು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಇವರು ಈ ಹಿಂದೆ ಅಧ್ಯಕ್ಷರಾದಾಗ ಹಲವು ಥರದ ಪ್ರತಿಭಟನೆಗಳು, ವಿವಾದಗಳು ನಡೆದರೂ ಕೂಡ ಬಹಳ ತಾಳ್ಮೆಯಿಂದ ಎಲ್ಲರನ್ನೂ ಸರಿದೂಗಿಸಿಕೊಂಡು ಎಲ್ಲ ಗುಂಪುಗಳನ್ನು ಸಮನ್ವಯಗೊಳಿಸಿಕೊಂಡು ಮಾರಿಕಾಂಬಾ ಜಾತ್ರೆಯನ್ನು ಸರಾಗವಾಗಿ ನಡೆಯುವ ಹಾಗೆ ಮತ್ತು ಮಾರಿಕಾಂಬಾ ದೇವಿಯ ಇತರ ಕಾರ್ಯಕ್ರಮಗಳು ಸರಾಗವಾಗಿ ನಡೆದುಕೊಂಡು ಹೋಗುವ ಹಾಗೆ ನೋಡಿಕೊಂಡಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ. ಇವತ್ತು ಅವರು ನಿರ್ದೇಶಕರಾಗಿ ಗೆದ್ದಿದ್ದಾರೆ. ಹಾಗಾಗಿ ಈಗ ನಿರ್ದೇಶಕರಾದ ಮೇಲೆ ಮುಂಬರುವ ಆಡಳಿತ ಮಂಡಳಿಯಿಂದ ಏನೇನು ಮಾಡಬೇಕು ಎನ್ನುವ ಕನಸಿದೆ. ನಿಮಗಿರುವ ಅನುಭವವನ್ನು ಯಾವ ರೀತಿ ಈ ಮುಂಬರುವ ಆಡಳಿತ ಮಂಡಳಿಗೆ ಕೊಡ್ತೀರಿ ಅಂತ ಚಾರ್ವಾಕ ಸುದ್ದಿವಾಹಿನಿ ಅವರಿಗೆ ಪ್ರಶ್ನೆ ಕೇಳಿದೆ. ಸರ್ ನಮಸ್ತೆ. ನಮಸ್ಕಾರ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಒಳ್ಳೆಯ ಮತ ಪಡೆದು ಯಶಸ್ವಿಯಾಗಿ ಗೆದ್ದಿದ್ದೀರಾ, ನಿಮಗೆ ಅಭಿನಂದನೆಗಳು. ಸರ್, ಈಗ ಯಾವ ಥರ ಈಗ ಮೊನ್ನೆಯ ಚುನಾವಣೆ ಮತ್ತು ಹಳೆಯ 12 ವರ್ಷದ ಅನುಭವ ಏನಾದ್ರು ಹೇಳೋಕ್ಕಾಗತ್ತಾ? ಈ ಸಾಗರದ ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನ ಎಂದು ಈಗ ಅದನ್ನು ಜನರಲ್ ಬಾಡಿ ತೀರ್ಮಾನ ಮಾಡಿ ನ್ಯಾಸ ಪ್ರತಿಷ್ಠಾನ ರಿಜಿಸ್ಟ್ರೇಷನ್ ಆಗಿದೆ. ಆದಮೇಲೆ ನಾವು ಕೆಲವೊಂದು ತುಂಬ ವರ್ಷಗಳಿಂದ ಎಲೆಕ್ಷನ್ ಬೇಕು, ಎಲೆಕ್ಷನ್ ಬೇಡ ಅನ್ನೋ ಪ್ರಶ್ನೆ ನಡೀತು. ಕೋರ್ಟ್ ನ್ಯಾಯಾಲಯದ ಆದೇಶದ ಪ್ರಕಾರ ಮೊದಲನೇ ಬಾರಿಗೆ ಶ್ರೀ ಸಾಗರದ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಎಲೆಕ್ಷನ್ನು ನಿನ್ನೆ 8ನೇ ತಾರೀಕಿಗೆ ಎಲೆಕ್ಷನ್ನು ವಿಜೃಂಭಣೆಯಿಂದ ನಡೆದಿದೆ ಜೋರಾಗಿ. ಅದರಲ್ಲಿ ಒಟ್ಟು ಒಂದು 36 ಜನ ಸದಸ್ಯರುಗಳು, 23 ಜನರಲ್ಲು, 8 ಸಮಾಜದಿಂದ, 5 ಮಹಿಳೆಯರು ಎಲ್ಲರೂ ಸಹ ಈಗ ಆಯ್ಕೆಯಾಗಿ ಬಂದಿದ್ದಾರೆ. ನಾವು ಇಲ್ಲಿಯವರೆಗೆ ಆ ದೇವಸ್ಥಾನ ಸಂಸ್ಥೆಯನ್ನು ಒಳ್ಳೆ ರೀತಿಯಿಂದ ವಿಜೃಂಭಣೆಯಿಂದ ಕಾಲಕ್ಕೆ ಪೂಜೆ ಪುನಸ್ಕಾರಗಳು ಏನು ಮಾಡಬೇಕು ಎಲ್ಲ ಕಾರ್ಯಕ್ರಮವನ್ನು ನಾವು ಇಲ್ಲಿ ತನಕ ಒಳ್ಳೆ ರೀತಿಯಿಂದ ಎಲ್ಲ ಸದಸ್ಯರು, ಹಿಂದಿದ್ದವರು, ಮುಂದೆ ಬರ್ತಕ್ಕಂಥ ಎಲ್ಲರೂ ಸೇರಿ ಈ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಮೊನ್ನೆ ತಾನೇ ಮಾರಿ ಜಾತ್ರೆ ಮಾಡಿದ್ದೀವಿ. ಎಲ್ಲ ಜನಗಳು, ಸಾಗರದ ಭಕ್ತಾದಿಗಳು, ಸದಸ್ಯರುಗಳು ಎಲ್ಲ ಸೇರಿ ಇತಿಹಾಸ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆಯನ್ನು ನಾವು ಮಾಡಿದ್ದೀವಿ. ಈ ಎಲೆಕ್ಷನ್ ಆಗಿದೆ. ಇದರಲ್ಲಿ 2-3 ಗುಂಪಿದೆ. ಎಲ್ಲ ಗುಂಪನ್ನು ಸೇರಿ ಈ ತಾಯಿ ಸೇವೆ ಮಾಡಬೇಕು. ಮುಂದೆ ಆಗದ ಅಭಿವೃದ್ಧಿ ಕಾರ್ಯಕ್ರಮ, ನಮ್ಮ ಕಲ್ಯಾಣಪ ಇರ್ಬೋದು, ಶಾಲೆ ಇರ್ಬೋದು, ಎಲ್ಲ ಮಾಡ್ಬೇಕಂತ ನಾವು ಹಿಂದಿನಿಂದ ರೂಪಿಸ್ಕೊಂಡು ಬಂದಿದ್ದೀವಿ. ಈ ಜಾತ್ರೆ ಆಗಿದೆ. ಜಾತ್ರೆಯಲ್ಲಿ ಬಂದಿರ್ತಕ್ಕಂಥ ಹಣದಿಂದಲೂ ಮತ್ತು ಸಾರ್ವಜನಿಕರಿಂದಲೂ ಎಲ್ಲ ದೇಣಿಗೆ ಮಾಡಿ ಪ್ರತಿಯೊಂದು ಇದು ಮಾಡಿ ಕಲ್ಯಾಣಪ್ಪ ಮತ್ತು ಶಾಲೆಯನ್ನು ಮಾಡ್ಬೇಕಂತ ಹೇಳಿ ನಮ್ಮ ಶಾಸಕರು ಸಮೇತ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಆ ಕೆಲಸಗಳು ಮತ್ತು ಮುಂದೆ ಅನ್ನಸಂತರ್ಪಣೆ ಇರ್ಬೋದು, ಇನ್ನು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ನಮ್ಮ ಈ ಗೆದ್ದಿರ್ತಕ್ಕಂಥ ಎಲ್ಲ ಸದಸ್ಯರು ಸೇರಿ ಎಲ್ಲ ಭಕ್ತಾದಿಗಳು, ಸಾರ್ವಜನಿಕರು ಸೇರಿ ಕೆಲಸಗಳು ಮಾಡಬೇಕು. ಮತ್ತು ನಮಗೆ ಮತ ಹಾಕಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೂ ನನ್ನ ನಮಸ್ಕಾರಗಳು. ಮತ್ತು ಈ ಸೇವೆ ಮಾಡೋಕ್ಕೆ ನಮ್ಮ ಸಾಗರ ಜನಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾವು ದೇವರು ಒಳ್ಳೇದು ಮಾಡಲಿ ಮಾರಿಕಾಂಬೆ ಅಂತೇಳಿ ಮಾತಾಡ್ತೀನಿ. ಸರ್, ಈಗ ಒಟ್ಟಾರೆಯಾಗಿ ಮಾರಿಕಾಂಬಾ ಜಾತ್ರೆ ಮುಗೀತು, ಚುನಾವಣೆ ಮುಗೀತು. ಈಗ ಕಳೆದ ಅಮ್ಯೂಸ್ಮೆಂಟಿಂದ 1 ಲಕ್ಷ 1.5 ಲಕ್ಷದ ಹತ್ರ ಹಣ ಬಂತು. ಅದನ್ನು ಕಲ್ಯಾಣ ಮಂಟಪಕ್ಕೆ ಬಳಸ್ತೀವಿ ಅಂತ ಸ್ವತಃ ಶಾಸಕರು ನೇತೃತ್ವದಲ್ಲಿ ನೀವು ಅದನ್ನು ಪ್ರಚುರಪಡಿಸಿದ್ರಿ. ಈಗ ಅದರ ಕಾಮಗಾರಿ ಎಲ್ಲ ಯಾವಾಗಿಂದ ಆರಂಭ ಆಗ್ಬೋದು? ಈಗೇನಾಗಿದೆ ಅಂದರೆ ಆ ಜಮೀನಿನ ಅನ್ಲೇಷನ್ ಆಗಬೇಕು. ಅದು ಮುಂಚೆ ಗ್ರೀನ್ ಬೆಲ್ಟ್ ಇರ್ತವೆ, ಗ್ರೀನ್ ಬೆಲ್ಟ್ರಿಂದ ಅದನ್ನು ತೆಗೆದು ಈಗ ಕಮರ್ಷಿಯಲ್ಗೆ ಅನ್ಲೇಷನ್ ಮಾಡಲಿಕ್ಕೆ ನಾವು ತಯಾರು ಮಾಡಿದ್ದೀವಿ. ಅನ್ಲೇಷನ್ ಆಗ್ತಿದ್ದಂಗೆ ನಾವು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಪ್ಲಾನನ್ನು ಮಾಡಿದ್ದೀವಿ. ಮೊನ್ನೆ ಅಮೇಜ್ಮೆಂಟು ಜಾತ್ರೆಯಲ್ಲಿ ಬಂದಿರತಕ್ಕಂಥ ಖರ್ಚಾಗಿ ಉಳಿದಿರ್ತಕ್ಕಂಥ ದುಡ್ಡನ್ನು ಸಮೇತ ನಾವು ಶಾಲೆ ಮತ್ತು ಕಲ್ಯಾಣಕ್ಕೆ ಉಪಯೋಗ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಸಾಗರದಲ್ಲಿ ಒಳ್ಳೆ ಮಾದರಿಯ ಒಂದು ಕಲ್ಯಾಣಪ್ಪ, ಒಂದು ಶಾಲೆ ಮಾಡ್ಬೇಕಂತ ಇದ್ದೀವಿ. ಯಾತ್ರಿ ನಿವಾಸನೂ ಮಾಡ್ಬೇಕಂತ ಇದ್ದೀವಿ. ಬಂದಾತ
ಎಲ್ಲ ಕಡೆಯಿಂದಲೂ ಬಂದಂಥ ಒಂದು ಬಸ್ ಸ್ಟ್ಯಾಂಡ್ ಇರ್ಬೋದು, 2 ಬಸ್ ಸ್ಟ್ಯಾಂಡ್ ಉಳಿಲಿಕ್ಕೆ ವ್ಯವಸ್ಥೆ ಆಗಬೇಕು. ತಾಯಿ ಹೆಸರಿನಲ್ಲಿ ಬಂದಂಥ ಭಕ್ತಾದಿಗಳು ಆ ತಾಯಿ ಆಶೀರ್ವಾದನ ಪಡಿಬೇಕು. ಆ ಥರ ನಾವು ಮುಂದಿನ ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ. ಅದನ್ನೆಲ್ಲ ತಾಯಿ ಆಶೀರ್ವಾದ ನಡೆಸ್ಕೋಬೇಕಂತ ಇದ್ದೀವಿ. ಸರ್, ಈಗ ಮಾರಿಕಾಂಬ ರುದ್ರಭೂಮಿಯನ್ನು ಏನು ಮಾಡಿದ್ದೀರಿ, ಇದರಿಂದ ಜನರಿಗೆ ಭಾಳ ಲಾಭ ಸಹಾಯ ಆಗಿದೆ. ಅಂದರೆ ಕಡಿಮೆ ದರದಲ್ಲಿ ಮೃತದೇಹವನ್ನು ತೆಗೆದುಕೊಂಡು ಹೋಗೋದು, ಅಲ್ಲಿ ಶವ ಸಂಸ್ಕಾರ ಮಾಡೋದೆಲ್ಲ ಅದು. ಆದರೆ ಅಲ್ಲಿ ಸುತ್ತಮುತ್ತ ವಾತಾವರಣ ಸರಿಯಾಗಿಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ಮಟ್ಟಿ ಬೆಳೆದಿರುತ್ತೆ. ಆಮೇಲೆ ಅಲ್ಲಿ ಶವ ಸಂಸ್ಕಾರ ಮಾಡುವ ಜಾಗದ ಮೇಲ್ಗಡೆ ಮಳೆಗಾಲದಲ್ಲಿ ನೀರು ಸೋರುತ್ತೆ. ಇದೆಲ್ಲ ನೀವು ಕಣ್ಣಾರೆ ಕಂಡು ಕೂಡ ಸಾಕಷ್ಟು ಹಣ ಇದ್ದು ಕೂಡ ಯಾಕೆ ಅದನ್ನು ದುರಸ್ತಿ ಮಾಡೋಕ್ಕೆ ಮುಂದಾಗಲ್ಲ? ಇಲ್ಲ, ಈ ಬಾರಿ ನೀವು ಈಗೆಲ್ಲ ಕೆಲಸಗಳನ್ನು ಮಾಡಿದೀವಿ, ಕ್ಲೀನ್ ಆಗಿದೆ. ಆಮೇಲೆ 80 ತೆಂಗಿನ ಮರಗಳಿದಾವೆ. ಅದಕ್ಕೇನು ಬೇಕು, ನೀರಿನ ವ್ಯವಸ್ಥೆ, ಗೊಬ್ಬರದ ವ್ಯವಸ್ಥೆ, ಆಮೇಲೆ ಈಗೆಲ್ಲ ತಗಡು ಸೀಟ್ಗಳೆಲ್ಲ ಹಾಕಿದ್ದೀವಿ. ಆಮೇಲೆ ವಾಶ್ರೂಮ್ ಬೇಕಾಗಿತ್ತು, ಅದನ್ನು ಸಮೇತ ಮಾಡಿದ್ದೀವಿ. ಈಗ ಸ್ವಚ್ಛತೆ ಆಗಿದೆ. ಕಟ್ಟಿಗೆ ಹೊಡೆಯೋ ಮಿಷಿನ್ ಸಹ ಇದೆ. ಈಗ ಬರೀ ನಾವು ತಗೊಳ್ತಾ ಇರೋದು ಬರೀ 2,000 ರೂಪಾಯಿ ಜನಗಳಲ್ಲಿ. ಕಟ್ಟಿಗೆ ಮತ್ತೆ ವ್ಯಾನು ಅವರಿಗೆ ಅಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಸಮೇತ ಆ 2,000 ರೂಪಾಯಿನಲ್ಲೇ ಉಪಯೋಗ ಪಡ್ಕೊತಾ ಇದ್ದಾರೆ. ಸಾಗರದಲ್ಲಿ ಯಾವ ರುದ್ರಭೂಮಿ ಇಲ್ಲ. ಶ್ರೀ ಮಾರಿಕಾಂಬ ದೇವಿ ಆ ತಾಯಿದೆ ಒಂದು ರುದ್ರಭೂಮಿ ಇದೆ. ಪ್ರತಿದಿನ 4-5 ಈ ಬಾಡಿಗಳು ಇರ್ತವೆ. ಅದನ್ನು ನಮ್ಮ ಕೈಲಾಗಿದ್ದ ಸೇವೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಕೆಲವೊಂದು ಸಮಯ ಮಟ್ಟಿಗಳು ಅವೆಲ್ಲ ನಾವೇನು ಬೆಳೆಸೋದಲ್ಲ, 3 ತಿಂಗಳು ಅದು ಆಟೋಮೆಟಿಕ್ಲಿ ಬೆಳ್ಕೊತಾ ಇರ್ತೈತಿ. ನಾವು ಅದನ್ನು ಕ್ಲೀನ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ತಾಯಿ ನಮ್ಮ ಸಾಗರದ ಜನತೆಗೆ ಅದೊಂದು ಅವಕಾಶ ಮಾಡಿಕೊಡೋದಲ್ಲೇ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಮತ್ತೇನಾದ್ರು ಹೇಳೋದಿದೆಯಾ ಸರ್? ಇಲ್ಲ ಸರ್, ಅಷ್ಟೇ. ಧನ್ಯವಾದಗಳು. ನಾನು ಪ್ರಧಾನ ಸಂಪಾದಕ ಚಾಲುವಾಗ ಸುದ್ದಿವಾಹಿನಿ. ನಮಸ್ತೆ. ನಮಸ್ತೆ.